ಹೀಗೆ ಮನಸ್ಸೋ ಇಚ್ಛೆ ಎದುರುಗಿದ್ದವರ ಮೇಲೆ ಗುಂಡಿನ ದಾಳಿ ಮಾಡಿ ಆವಾಜ್ ಹಾಕುತ್ತಿರುವ ವ್ಯಕ್ತಿಯ ಹೆಸರು ಸಕಲೇಶ್ ಕುಮಾರ್. ಬಿಜೆಪಿಯ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿಯ ಹತ್ತಿರದ ಸಂಬಂಧಿಯಾಗಿರುವ ಸಕಲೇಶ್ ಕುಮಾರ್ ಮಂಚೇನಹಳ್ಳಿ ಬಳಿ ಕಲ್ಲು ಕ್ವಾರಿ ಹಾಗೂ ಕ್ರಷರ್ಗೆ ಗೋಮಾಳ ಲೀಸ್ ಮಾಡಿಕೊಂಡಿದ್ದಾರೆ. ಆದರೆ ಸದರಿ ಜಾಗಕ್ಕೆ ಹೋಗಲು ಸರ್ಕಾರಿ ಗೋಮಾಳದಲ್ಲಿ ಅನಧಿಕೃತ ಅಕ್ರಮವಾಗಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ರು. ಇದಕ್ಕೆ ಸ್ಥಳೀಯ ರೈತರು, ಸ್ಥಳೀಯ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಪಟ್ಟು ಬಿಡದ ಸಕಲೇಶ್ ಕುಮಾರ್ ಬುಧವಾರ ಬಲವಂತವಾಗಿ ಜೆಸಿಬಿ ಹಾಗೂ ಯಂತ್ರೋಪಕರಣಗಳಿಂದ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದ. ಸ್ಥಳಕ್ಕೆ ಬಂದ ಸ್ಥಳೀಯ ನಿವಾಸಿಗಳು ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡದಂತೆ ತಡೆ ಮಾಡಿದ್ರು. ಇದರಿಂದ ಕುಪಿತಗೊಂಡ ಸಕಲೇಶ್ ಕುಮಾರ್ ಪ್ರತಿಭಟನೆಗೆ ಬಂದಿದ್ದ ಸ್ಥಳೀಯ ಚಿಕನ್ ರವಿ ಎನ್ನುವವರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ. ಇದರಿಂದ ರವಿಯ ಕಾಲಿಗೆ ಗುಂಡು ತಗುಲಿದ್ದು, ಗುಂಡು ಕಾಲಿನಲ್ಲೇ ಇರೋದಾಗಿ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಅಕ್ರಮವಾಗಿ ಕಲ್ಯಾಣಿಕರ ವ್ಯವಸ್ಥೆ ಮಾಡ್ತಾರೆ. ಸಾರ್ವಜನಿಕ ರಸ್ತೆ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ತಾಲೂಕು ತಹಸೀಲ್ದಾರ್ ಇನ್ವಾಲ್ವ್ಮೆಂಟ್ ಆಗಿ, ಸ್ಟೇಷನಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅವರೆಲ್ಲ ನಮ್ಮ ಮೇಲೆ ಇದು ಮಾಡಿ 50ರಿಂದ 100 ಜನ ಗುಂಡಗಳು ಕರ್ಕೊಂಡು ಬುಲೆಟ್ ತೊಗೊಂಡು ಅಟ್ಟಾಡಿಸಿ ನಮ್ಮನ್ನು ಒದ್ದು ಹೊಡೆದು ಕಾಲಿಗೆ ಬುಲೆಟಲ್ಲಿ ಹೊಡೆದಿದ್ದಾನೆ. ಕಾಲು ಮುರಿದೋಗಿದೆ. ಯಾಕೆ ಬುಲೆಟಲ್ಲಿ ಹೊಡೆಯೋದು? ಏನಾಯಿತು ಗಲಾಟೆಯಲ್ಲಿ? ನಾವು ಶಾಂತಿಯುತವಾಗಿ ನಿಂತ್ಕೊಂಡಿದ್ವಿ. ಏಕಾಏಕಿ ಬಂದು ಹೆಂಗೆ ಮಾಡ್ತೀರಾ, ಏನು ಮಾಡ್ತೀವಿ, ಯಾರು ಅಡ್ಡ ಬರೋದು? ನೀವೆಲ್ಲ ಸರ್ಕಾರನೇ ನಂದು, ಸಿದ್ದರಾಮಯ್ಯನೇ ಆರ್ಡರ್ ಕೊಟ್ಟಿದ್ದಾನೆ, ನೀವ್ಯಾರ ನಮ್ಮನ್ನು ಕೇಳೋದಕ್ಕೆ? ಸರ್ಕಾರ ಕೊಂಡ್ಕೊಂಡು ತಹಸೀಲ್ದಾರ್ ಕಾಸು ಕೊಟ್ಟು ಕೊಂಡ್ಕೊಂಡಿದ್ದೀವಿ, ಜಿಲ್ಲಾಧಿಕಾರಿಗೆ ದುಡ್ಡು ಕೊಟ್ಟಿದ್ದೀವಿ. ಏನು ರೋಡ್ ಮಾಡ್ತಿದ್ರಿ? ಏನು ಮಾಡ್ತಿದ್ರು ಅಲ್ಲಿ? ಸಾರ್ವಜನಿಕರ ರೋಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ಬಿಟ್ಟು ಖಾಸಗಿ ವ್ಯಕ್ತಿ ಇವನು ಏಕಾಏಕಿ ಸಾರ್ವಜನಿಕರ ಸುಮ್ಮನೆ ಹೆಸರಿಟ್ಕೊಂಡು ಅಲ್ಲಿ ಇಲ್ಲಿಗಲ್ ಆಗಿ ಕ್ರಷರ್ ಮಾಡಿ ಅಲ್ಲಿ ದೇವಸ್ಥಾನ ಇದ್ರೆ ಹಾಳು ಮಾಡೋದಕ್ಕಾಗಿ ಮಾಡ್ತಾ ಇದ್ದಾನೆ. ಪ್ರಶ್ನೆ ಮಾಡೋದಕ್ಕಾಗಿ ಊರಿನಲ್ಲೆಲ್ಲ ಅಟ್ಟಾಡಿಸಿ ಎಲ್ಲರಿಗೂ ಗುಂಡೊಡಿತೀನಿ ಅಂತ ಅಡ್ಡಾಟ ಮಾಡಿ ನನಗೆ ಗುಂಡೊಡೆದಿದ್ದಾನೆ. ಯಾರು? ಸಕಲೇಶ್ ಅನ್ನೋನು. ಅವ್ರಿಗೂ ಅದಕ್ಕೇನು ಸಂಬಂಧ? ಅವನು ಅದನ್ನು ಮಾಡ್ಕೊಂಡಿದ್ದಾನಂತೆ. ಓರಿ ನಾನು ಮಾಡ್ಕೊಂಡಿದ್ದೀನಿ, ಸಿದ್ದರಾಮಯ್ಯ ನನಗೆ ಕೊಟ್ಟಿದ್ದಾನೆ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾನೆ, ತಹಸೀಲ್ದಾರ್ ಮೇಡಮ್ ಲಂಚ ತಗೊಂಡು ನನಗೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಸ್ಟೇಷನಲ್ಲಿ ಲಂಚ ಕೊಟ್ಟು ನಾನು ಇಸ್ಕೊಂಡಿದ್ದೀನಿ. ನೀವು ಇವತ್ತು ಅವ್ರು ರೋಡ್ ಮಾಡ್ಬೇಕಾದ್ರೆ ಅಡ್ಡ ಮಾಡಕ್ಕೆ ಹೋದ್ರೆ? ನಮ್ಮದು ಜಮೀನಿದೆ, ನಮ್ದು ಜಮೀನಿದೆ. ನಾವು ಕೇಳಿದ್ವಿ, ಯಾವುದೇ ರೀತಿ ನಮ್ಮ ಜಮೀನು ಇನ್ನೂ ಪೋಡಿ ಆಗಿಲ್ಲ, ಯಾವುದೇ ರೀತಿ ರೋಡ್ ಮಾಡಬೇಡಿ ಅಂತ ನಾವು ಕೇಳಿದ್ವಿ ಅಷ್ಟೇ. ಏಕಾಏಕಿ ಎಲ್ಲರ ಮೇಲೂ ಗುಂಡು ತೋರಿಸಿ ನಮಗೆ ಲಾಸ್ಟಲ್ಲಿ ನೀನೇ ಮಾಡಿದ್ದು, ನಿನ್ನಿಂದಾನೇ ಇವೆಲ್ಲ ಆಗ್ತಾರೆ, ನನಗೆ ಕಾಲಿಗೆ ಉಂಡು ಹೊಡಿದ್ದಾನೆ. ಪ್ರಾಣ ತೆಗಿಯೋದಕ್ಕೆ ಇದೆಗೆ ಹೊಡಿಯೋಕ್ಕೆ ನೋಡ್ದ, ತಪ್ಪಿಸ್ಕೊಂಡು ಕಾಲಿಗೆ ಬಿದ್ದಿದೆ ಹೇಟು. ಸಾಯಿಸಾಕ್ತೀನಿ ನನಗೆ ಅಂತ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ಎಮ್ಮ ಲಕ್ಷ್ಮೀನಾರಾಯಣ, ಮಂಚೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮೂರಿಂದ ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತ ಕೆಲವರು ಮಾಡ್ತಾಯಿದ್ರು. ಉಷಾ ಸ್ಟೋನ್ ಕ್ರಷರ್ಸ್ ಅಂತ ಅವರು ಅದಕ್ಕೇನೋ ಲೀಸ್ ತಗೊಂಡಿದ್ದೀವಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ದಾರಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದು ದಾರಿ ಮಾಡೋದು ತಹಸೀಲ್ದಾರ್ ಮಾಡಬೇಕು, ಇಲ್ಲ ಇವು ಅವರು ಮಾಡಬೇಕು. ಅದು ಮಾಡೋದು ಬಿಟ್ಬಿಟ್ಟು ಇವನು ಕ್ರಷರ್ ಓನರು ಅಂತ ಇವನೇ ಬಂದುಬಿಟ್ಟು ಅವನ ಹೆಸರೇನಪ್ಪ, ಸಕಲೇಶ್ ಅನ್ನೋರು ಏಕಾಏಕಿ ಬಂದು ಶಾಂತ ರೀತಿಯಿಂದ ಕುತ್ಕೊಂಡಿರೋಂಥ ಜನಗಳ ಮೇಲೆ ಅಪ್ರಚೋದಿತವಾಗಿ ಅವನೇ ವೇಲುಬಾರ್ ತಗೊಂಡು ನಮ್ಮ ಮೇಲೆ ಅವನು ಆಡಿಸಿ, ಅವನು ಬಿದ್ದೋಗಿದ್ರು ಅವನ ಮೇಲೆ ಹೋಗಿ ಏರಿ ಹೋಗಿ ಒದ್ದಿರೋದು ನಿಜವಾಗ್ಲೂ ತುಂಬ ಅವಮಾನೀಯಕರ. ಸಿಕ್ಕಿರೋರು ಎಲ್ರಿಗೂ ಅಲ್ಲಿ ಬೆದರಿಸಿ ಪ್ರಾಣ ಬೆದರಿಕೆ ಹೊಡೆದಿಸಿ ಉಡ್ಡಾಡಿಸ್ಬಿಟ್ಟ. ಮತ್ತು ಸಿಕ್ಕಿದವ್ರ ಮೇಲೆ ಗುಂಡು ಆಡಿಸಿದ್ದಾರೆ. ಈ ಥರ ಗುಂಡು ಆರಿಸೋದು ಈ ದುಡ್ಡಿನ ಅಮಲಿನ ಜನ, ಇಂಥ ಜನಗಳಿಗೆ ಅವಕಾಶ ಮಾಡಿಕೊಟ್ಟಂಥ ವಿಚಾರ ಗೊತ್ತಿದ್ದರೂ ಸಹ ನಮ್ಮ ಪೊಲೀಸ್ ಇಲಾಖೆ ತುಂಬ ನಿರ್ಲಿಪ್ತವಾಗಿ, ನಿರ್ಲಕ್ಷ್ಯವಾಗಿ, ಯಾವುದೇ ಕಿವಿಗೆ ಹಾಕ್ಕೊಳ್ತೀರಾ. ಅಲ್ಲಿ ಯಾವ ರೀತಿ ನೀವೇನು ಮಾಡ್ತಿದ್ರಿ, ಅವ್ರೇನು ಮಾಡ್ತಿದ್ರು? ನಾವು ಅಲ್ಲಿ ಕುತ್ಕೊಂಡಿದ್ವಿ. ಅಲ್ಲಿ JCB ಬಂತು, ಅಪ್ಪ JCB ಮಾಡಬೇಡಪ್ಪ, ಇದು ನೀವು ಮಾಡೋದಲ್ಲ, ಇದು ಸರ್ಕಾರ ಮಾಡಬೇಕಿದ್ದು, ನೀವು ಹೋಗ್ಬಿಡಿ, ಇದು ಪ್ರಕೃತಿ ನಮ್ಮದಿದು. ಈ ಒಂದು ಕಲ್ಲು ಬುದ್ಧಿಗಳನ್ನು ನೀವೇನಾದ್ರೂ ಕ್ಲೀನ್ ಮಾಡಿದ್ರೆ ನಮಗೆ ಮಳೆ ಬೀಳೋದು, ಮಳೆ ಹೀರ್ಕೊಳ್ಳೋದು, ಅಂತರ್ಜಲ ವೃದ್ಧಿ ಆಗೋದು ಇವೆಲ್ಲ ತಪ್ಪೋಗುತ್ತೆ. ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ನಾವು ಅವಕಾಶ ಕೊಡೋದಿಲ್ಲಪ್ಪ. 4ನೇ ತಾರೀಕು, ಮುಂದಿನ ತಿಂಗಳು 4ನೇ ತಾರೀಕು ದೊಡ್ಡ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನೀವು ತಹಸೀಲ್ದಾರ್ಗೂ ಗೊತ್ತು, ಎಲ್ರಿಗೂ SI ಹೇಳಿದ್ದೀವಿ, ಇದ್ರ ಬಗ್ಗೆ ನೀವು ಬರಬೇಡ ಅಂತ ಹೋಗಿ ಕಳಿಸ್ಬಿಟ್ಟು ಮೊದಲನೇನಲ್ಲಿ ಕುತ್ಕೊಂಡಿರೋ ಅರ್ಧ ಗಂಟೆಗೆ ಬಂದು ಈ ಥರ ನಮ್ಮ ಮೇಲೆ ಗುಂಡು ಹಾರಿಸಿ ನಮ್ಮ ಪ್ರಾಣ ಭದ್ರತೆ ಹಾಕ್ಕೊಂಡು ಒಂದು 50 ಜನ ಕರ್ಕೊಬಂದು ಗುಂಡಾಗಳನ್ನು ನಮ್ಮ ಮೇಲೆ ಗೂಂಡಾಗಿರಿ ಮಾಡಿದ್ದಾರೆ. ಎಲ್ಲಿಂದಲೋ ಇರೋವನು
ಸ್ಥಳೀಕರನ್ನ ಗುಂಡು ಇಟ್ಕೊಂಡು ಪಿಸ್ತುಗಳು ತಗೊಂಡು ಒಬ್ಬರ ಮೇಲೆ ವಿಚಕ್ಷಣಾ ರಹಿತವಾಗಿ ಗುಂಡು ಹಾರಿಸೋದಿದೆಯಲ್ಲ, ಇದು ನಿಜವಾಗ್ಲೂ ವಿಷಯ ಇದೊಂಥರ ತುಂಬಾ ಇದು. ನಿಮ್ಮ ಮೇಲೆ ಏನಾದ್ರು ಅಟ್ಯಾಕ್ ಮಾಡ್ತಾರೆ ಮೇಲೆ ಅಟ್ಯಾಕ್ ಮಾಡಿದ್ರು, ನನ್ನ ಕಾಲಿಗೆ ಗುರಿ ಇಟ್ಟ. ಆಮೇಲೆ ನಾನು ನೋಡಪ್ಪ ಇವೆಲ್ಲ ಮಾಡಬೇಡ, ಇದು ಶಾಂತ ರೀತಿಯಿಂದ ಹೋಗೋಣ, ಕುತ್ಕೊಂಡು ಮಾತಾಡೋಣ ಅಂದಿದ್ದಕ್ಕೆ ಆಮೇಲೆ ಮತ್ತೆ ಪಕ್ಕದವ್ರ ಮೇಲೆ ಗುರಿ ಇಟ್ಟಕ್ಕೋದ, ಮತ್ತೆ ಸಿಗ್ದವ್ರೆ ಸರ್. ಈ ಥರ ನಾನು ಪ್ರತ್ಯಕ್ಷ ಸಾಕ್ಷಿ. ಎಷ್ಟು ಸರಿ ಗುಂಡಾರಿಸ್ತಾ? ಸುಮಾರು 4 ಸಾರಿ ನಮಗೆ ಕೇಳಿಸಿದ್ದು 4 ಸಾರಿ. ನನಗೆ 4 ಸರ್ತಿ ಕೇಳ್ತು. ಅವನು ಶಿಕ್ಷಿದವ್ರ ಮೇಲೆ ಯಾರು? ಅದೇ ಸಕಲೇಶನ್ ಅವರು, ಅವ್ರ ಗೂಂಡಾಗಳು ಅವ್ರು ಸಪೋರ್ಟ್ ಆಗಿ ನಿಂತು ನೋಡಿ. ಈ ಥರ ಕಾನೂನು ನಿಜವಾಗ್ಲೂ ಕುಸಿದು ಬಿದ್ದಿದೆ. ಅಸಲಿಗೆ ಮಂಚೇನಹಳ್ಳಿ ಸರ್ವೆ ನಂಬರ್ 188ರಲ್ಲಿ ಗೋಮಾಳ ಇದ್ದು, ಆ ಗೋಮಾಳದಲ್ಲಿ ಸ್ಥಳೀಯ ರೈತರಿಗೆ ಸಾರ್ವಜನಿಕ ರಸ್ತೆ ನಿರ್ಮಾಣ ಮಾಡಲು ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಆದೇಶ ಮಾಡಿದೆ. ಆದರೆ ತಾಲೂಕು ಪಂಚಾಯಿತಿ ಇಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿ ರಸ್ತೆ ನಿರ್ಮಾಣ ಮಾಡಬೇಕು. ಯಾವುದೇ ಖಾಸಗಿ ವ್ಯಕ್ತಿಗಳು ರಸ್ತೆ ನಿರ್ಮಾಣ ಮಾಡಲು ಅವಕಾಶ ಇಲ್ಲ. ಆದರೂ ಸಕಲೇಶ್ ಕುಮಾರ್ ಬಲವಂತವಾಗಿ ಸ್ಥಳೀಯರನ್ನ ಎದುರಿಸಿ ಬೆದರಿಸಿ ಬುಧವಾರ ರಸ್ತೆ ಮಾಡಲು ಹೋಗಿ ಗುಂಡಿನ ದಾಳಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಂಚೇನಹಳ್ಳಿ ಔಟ್ಸ್ಕಟ್ಸಲ್ಲಿ ಒಂದು ಸರ್ವೆ ನಂಬರ್ ಇದೆ. ಈ ಸರ್ವೆ ನಂಬರಲ್ಲಿ ಮೊದಲೇ ಇಂದ ಯಾವುದು ಲ್ಯಾಂಡ್ ಡಿಸ್ಪ್ಯೂಟ್ ನಡ್ತಾ ಇದೆ. ಒಂದು ಕ್ರಷರ್ ವಿಚಾರ ಬಗ್ಗೆ, ಕ್ರಷರ್ ಓಪನ್ ಆಗುತ್ತೆ ಆ ವಿಚಾರ ಬಗ್ಗೆ. ಸೊ ಊರ ಜನರು ಮತ್ತು ಯಾರಿಗೆ ಕ್ರಷರ್ದು ಜಮೀನು ಅಲಾಟ್ ಆಗಿದೆ ಆ ಇಬ್ಬರು ಜನದು ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ ನಡ್ತಾ ಇದೆ, ಹೋಗುವಾಗ ದಾರಿ ಕೊಡಬೇಕು, ಈ ಥರದ್ದು ಏನಾದರೂ ವಿಚಾರ ಇದೆ. ಮೊದಲಿಂದ ಕೂಡ ಸುಮಾರು ಟೈಮ್ಸ್ ಪೊಲೀಸ್ಗೆ ಅಪ್ರೋಚ್ ಮಾಡಿದ್ದಾರೆ. ಪೊಲೀಸ್ ಕೂಡ ಅವರದು ಮೀಟಿಂಗ್ ವಗೇರ ಮಾಡಿ, ಪೀಸ್ ಕಮಿಟಿ ಮೀಟಿಂಗ್ಸ್ ವಗೇರ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ಕೋರ್ಟ್ಗೆ ಅಪ್ರೋಚ್ ಮಾಡೋಕ್ಕೆ ಕೂಡ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ ಅವ್ರ ಜೊತೆ. ಮತ್ತು ಜೊತೆಗೆ ರೆವೆನ್ಯೂ ಆಫೀಸರ್ಸ್ ಮತ್ತು ಅವರಿಗೆ ಕೂಡ ಗಮನಕ್ಕೆ ಇದೆ ಎಲ್ಲರಿಗೆ. ಈಗ ಇವತ್ತು ಈ ಒಂದು ಇನ್ಸಿಡೆಂಟ್ ಆಗಿದೆ. ನಮ್ಮ ಈ ಹೋಗುವಾಗ ದಾರಿ ಇದೆ, ಈ ಸ್ಪಾಟಲ್ಲಿ ಇನ್ನು JCB ತೊಗೊಂಡು ಬಂದು ಅವರು ರೋಡ್ ಕನ್ಸ್ಟ್ರಕ್ಷನ್ ವಗೇರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಒಂದೇ ಸೈಡಿಂದ 30-40 ಜನ ಬಂದಿದ್ದಾರೆ, ಮತ್ತು ಇನ್ನೊಂದು ಸೈಡಿಂದ ಊರ ಜನರು ಎಲ್ಲ ಬಂದಿದ್ದಾರೆ. ಅವರು ಎಲ್ಲ ಬ್ಲಾಕ್ ವಗೇರ ಮಾಡಿದ್ದಾರೆ. ಸೊ ಒಬ್ಬರು ಅಕ್ಯೂಸ್ ಸಕಲೇಶ್ ಅವರು ಮತ್ತು ಇನ್ನೊಬ್ಬರು ವಿಕ್ಟಿಮ್ ಚಿಕನ್ ರವಿ ಅವರಿಗೆ ಏನು ಫೈರ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಈಗ. ಮತ್ತು ಒಂದು ವಿಡಿಯೋ ಕೂಡ ಔಟ್ ಆಗಿದೆ. ಮತ್ತು ಇವರಿಗೆ ಏನು ಬೇಸಿಕ್ಲಿ ಆಲ್ಟರ್ಕೇಷನ್ ಆದಮೇಲೆ ಇವರು ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಪಿಸ್ಟಲಿಂದ. ಅವರಿಗೆ ಇಂಜರಿ ಆಗಿದೆ. ಅವರಿಗೆ ಈಗ ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಜೊತೆಗೆ ಅಕ್ಯೂಸ್ಗೆ ಕೂಡ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಅಕ್ಯೂಸ್ಡ್ ಮೊದಲು ಟೊಮೊಟೊ ಕೆಚಪ್ನ ತಲೆ ಸವರ್ಕೊಂಡು ಪಬ್ಲಿಕ್ಸ್ ಹೊಡೆದ ರೀತಿಯಲ್ಲಿ ಈಸ್ ಕ್ರಿಯೇಟಿಂಗ್ ಡ್ರಾಮಾ ಆ್ಯಂಡ್ ದೆನ್ ಓನ್ಲಿ ಅವರು ಫೈರಿಂಗ್ ಮಾಡಿದ್ದಾರೆ. ನೋಡಿ, ಅದು ನನ್ನ ಗಮನಕ್ಕೆ ಇಲ್ಲ ಈ ಥರ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಡೆಫಿನೆಟ್ಲಿ ಈ ಥರದ್ದು ಏನಾದರೂ ಆ್ಯಂಗಲ್ ಇದೆ ಅದು ಕೂಡ ನಾವು ಪತ್ತೆ ಮಾಡ್ತೀವಿ. ಆಲ್ರೆಡಿ ಆರೋಪಿಗೆ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಅವರದು ಇಂಟರೋಗೇಷನ್ ಆದಮೇಲೆ ಗೊತ್ತಾಗುತ್ತೆ ಏನೇನು ಈ ಥರ ಆಯಿತು. ಜೊತೆಗೆ ವಿಕ್ಟಮ್ ಜೊತೆ ಕೂಡ ಮಾತಾಡ್ತೀನಿ, ಅವರಿಂದ ಕೂಡ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ. ಆರೋಪಿಗೆ ಇಂಜುರೀಸ್ ಇದೆಯಾ ಸರ್ ಏನಾದರೂ ಸರ್? ಅದು ಚೆಕ್ ಮಾಡ್ತಾ ಇದ್ದೀವಿ ನಾವು. ಈಗ ನಮಗೆ ಸಿಕ್ಕಿದೆ. ಡೆಫಿನೆಟ್ಲಿ ಅರೆಸ್ಟ್ ಪ್ರೊಸೀಜರಲ್ಲಿ ಮೆಡಿಕಲ್ ಕೂಡ ಕಂಪಲ್ಸರಿ ಇದೆ. ಮೆಡಿಕಲ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ತೀವಿ ಏನಾದರೂ ಅವ್ರಿಗೆ ಇಂಜರೀಸ್ ಇದೆ ಅಲ್ವಾ. ಸರ್ ಅವ್ರನ್ನ ಅಟ್ಟಾಡಿಸಿ ಕಾಲಲ್ಲಿ ತುಳಿದು ಈ ರಾಕ್ಷಸಿಯ ಥರ ಬಿಹೇವ್ ಮಾಡಿದ್ದಾರೆ. ಅದು ಡೆಫಿನೆಟ್ಲಿ ಅದು ಒಂದು ಇನ್ವೆಸ್ಟಿಗೇಷನ್ದು ಪಾಯಿಂಟ್ ಇದೆ. ನಾವು ಡೆಫಿನೆಟ್ಲಿ ಅದನ್ನು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಡೆಫಿನೆಟ್ಲಿ ಅದನ್ನು ಕೂಡ ಪಾಯಿಂಟ್ ಔಟ್ ಮಾಡ್ತೀವಿ, ಚೆಕ್ ಮಾಡ್ತೀವಿ ಏನಿದೆ ಅದು. ಅದು ಮ್ಯಾಟರ್ ಆಫ್ ಕನ್ಸರ್ನ್. ಬಟ್ ಮೋಸ್ಟ್ ಪ್ರಾಬಬ್ಲಿ ಲೈಸೆನ್ಸ್ಡ್ ವೆಪನ್ ಇದೆ. ಬಟ್ ನಮ್ಮ ಡಿಸ್ಟಿಕಲ್ಲಿ ಇಲ್ಲ ಅವರದು ಲೈಸೆನ್ಸ್. ಪತ್ತೆ ಮಾಡ್ತೀವಿ ಯಾವ ಡಿಸ್ಟಿಕಿಂದ ಅವರದು ಲೈಸೆನ್ಸ್ ಇದೆ. ಮತ್ತು ಅವರು ಲೋಕಲೈಟ್ ಕೂಡ ಇಲ್ಲ, ಬೆಂಗಳೂರದವ್ರದ್ದು ವಾಸ ಇದೆ ಅವ್ರದ್ದು. ಸೊ ಅದು ಪತ್ತೆ ಮಾಡ್ತೀವಿ ಯಾರ ಹೆಸರು ಮೇಲೆ ಅವ್ರದ್ದು ಲೈಸೆನ್ಸ್ ಇದೆ ಅಥವಾ ಬೇರೆ ಯಾರ್ದು ಹೆಸರು ಇದೆ ಮತ್ತು ಎಲ್ಲಿ ಇಶ್ಯೂ ಆಗಿದೆ ಅದೆಲ್ಲ ಪತ್ತೆ ಮಾಡ್ತೀವಿ. ಘಟನೆ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ SP ಕುಶಲ್ ಚೌಕ್ಸೆ, ಮಂಚೇನಹಳ್ಳಿ ತಹಸೀಲ್ದಾರ್ ದೀಪ್ತಿ ಎನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆರೋಪಿ ಸಕಲೇಶ್ ಕುಮಾರ್ನನ್ನ ಬಂಧಿಸಿದ್ದು ವಿಚಾರಣೆ ನಡೆಸಲಾಗುತ್ತಿದೆ. ಮತ್ತೊಂದೆಡೆ ಮಂಚೇನಹಳ್ಳಿ ತಹಸೀಲ್ದಾರ್ ದೀಪ್ತಿ ಮಾತನಾಡಿ, ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದು ತಪ್ಪು ಎಂದರು. ಇದು ಮಂಚೇನಹಳ್ಳಿ ಸರ್ವೆ ನಂಬರ್ 188. ಇದ್ರ ವಿಚಾರವಾಗಿ
11ನೇ ತಿಂಗಳು ಹೋದ ವರ್ಷದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಿಗಾಗಿ ರಸ್ತೆ ಕಾಯ್ದಿರಿಸಲಾಗಿದೆ ಅಂತ ರಸ್ತೆಗಾಗಿ ಕಾಯ್ದಿರಿಸಲಾಗಿರುತ್ತದೆ. ಈ ರಸ್ತೆ ವಿಚಾರವಾಗಿ ಆದೇಶದಲ್ಲೇ ಕೊಟ್ಟಿದ್ದಾರೆ. ಇಒರವರಿಗೆ ಜವಾಬ್ದಾರಿ ಇರುತ್ತೆ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಪಂಚಾಯತಿಯವರು ಅಥವಾ ಇಒರವರು ರಸ್ತೆ ಮಾಡಬೇಕಾಗಿರುತ್ತೆ. ಅಂದಾಗಿಯೂ ಇವರು ಪ್ರೈವೇಟಾಗಿ JCB ತಂದಾಗ 2-3 ಸಲ ನಾವು ತಡೆ ಹಿಡಿದಿದ್ದೀವಿ. ಇವತ್ತೂ ನಮ್ಮ ಬೆಳಿಗ್ಗೆಯಿಂದನೂ ಜನ ಕಾಲ್ ಮಾಡ್ತಿದ್ರು. ಪೊಲೀಸ್ ಗಮನಕ್ಕೂ ತಂದಿದ್ವಿ. ಪೊಲೀಸ್ ಅವ್ರು ಅನ್ಯತಾ ಕಾರಣದಿಂದ ಪೋಕ್ಸ್ಕೋ ಕೇಸ್ ಇದೆ ಅಂತ PSI ಅವರು ಬೇರೆ ಕಡೆ ಹೋಗಿದ್ರಿಂದ ಸ್ವಲ್ಪ ಹಿಂಗಾಗಿದೆ. ಹಾಗೂ ನಾವು ಕೂಡ ಬರಬೇಕಿತ್ತು. ಬಟ್ ನಮ್ಮದು ದೇವಸ್ಥಾನ ಹುಂಡಿ ಆಲ್ರೆಡಿ ಡೇಟ್ ಕೊಟ್ಟಿದ್ವಿ, ಜಾತ್ರೆ ಇರೋದ್ರಿಂದ ನಾವು RI VA DT ಎಲ್ಲರೂ ದೇವಸ್ಥಾನದಲ್ಲಿದ್ವಿ. ಆ ಟೈಮಲ್ಲಿದ್ದು ಜರುಗಿರೋದು ಇಲ್ಲ. ನಾವು ಪ್ರತಿ ಸಲ ಆದಾಗ್ಲೂ ನಾವು ಬಂದು ಸ್ಟಾಪ್ ಮಾಡಿಸಿದ್ವಿ. ನಮ್ಮ ಹಳೆ RIಯಿಂದ ಹಿಡಿದು ಇವಾಗ ಹೊಸ RI ಕೂಡ ಎಲ್ಲರೂ ಬಂದು ಸ್ಟಾಪ್ ಮಾಡಿಸಿದ್ವಿ. ಯಾವ ಉದ್ದೇಶಕ್ಕಾಗಿ ಇರಲಿ ಮೇಡಮ್, ಖಾಸಗಿ ವ್ಯಕ್ತಿ ರಸ್ತೆ ಮಾಡ್ಕೊಳ್ಳೋದು ಯಾವ ಉದ್ದೇಶಕ್ಕಾಗಿ, ಏನು ಇಂಟೆನ್ಷನ್ ಇತ್ತು ಮೇಡಮ್? ಇಲ್ಲ, ಜನಗಳು ಮನವಿ ಕೊಟ್ಟಿದ್ರು. ಅಲ್ಲಿಯ ಸರ್ವೆ ನಂಬರ್ ಇದ್ದು ಗೋಪಿನಾಥ್ ಅಂತ ಹಿಡಿದು ಎಷ್ಟೊಂದು ಜನ ಸೇರಿ ಒಟ್ಟಾರೆ ಗ್ರಾಮಸ್ಥರು ಅರ್ಜಿ ಕೊಟ್ಟಿರೋದು. ಆ ಅರ್ಜಿನ ಹೌದು, ರಸ್ತೆ ಬೇಕು ಅಂತಾನೆ. ಆ್ಯಂಡ್ ಇಟ್ ಇಸ್ ಫಾರ್ ಪಬ್ಲಿಕ್ ಪರ್ಪಸ್. ಎನಿವೇ ಸಾರ್ವಜನಿಕರಿಗಾಗಿ ಕಾಯ್ದಿರಿಸಲಾಗಿದೆ ಅನ್ನೋ ರಸ್ತೆನೇ ಇದು. ನೀವು ಸರ್ಕಾರ ಮಾಡಿದ್ದು ಸರಿ ಇರ್ತಿತ್ತು, ಆದರೆ ಖಾಸಗಿ ವ್ಯಕ್ತಿ ಮಾಡ್ತಿದ್ರೆ ಏನು ಇಂಟೆನ್ಷನ್ ಇತ್ತು ಆ ವ್ಯಕ್ತಿಗೆ ಅಂತ ಯಾಕೆ ಮಾಡಕ್ಕೆ ಹೋಗಿಲ್ಲ? ಇಲ್ಲ, ಅದು ಪ್ರೈವೇಟ್ ಅವ್ರದ್ದು ನನಗೆ ಗೊತ್ತಿಲ್ಲ. ಬಟ್ ಅವರು ಪ್ರತಿ ಸಲ ಮಾಡಿದಾಗಲೂ ನಮ್ಮ ರೆವೆನ್ಯೂಯಿಂದ ಆಗಲಿ ಅಥವಾ ಪೊಲೀಸರಿಂದ ಆಗಲಿ ನಾವು ತಡೆ ಹಿಡಿಯೋಕ್ಕೆ ನಿಲ್ಲಿಸಿದ್ದೀವಿ. ಮೇಡಮ್, ನೀವು ಮಾಡಬೇಕಾದ ಕೆಲಸ ಇವತ್ತು ಸಾರ್ವಜನಿಕರು ಮಾಡೋಕ್ಕೆ ಹೋಗಿ ಗುಂಡೆ ಇಡ್ತಿದ್ದಾರೆ. ಇದಕ್ಕೆ ಯಾರು ಹೊಣೆ? ಇಲ್ಲ, ಈ ಕಡೆಯಿಂದ ತಪ್ಪಿದೆ. ಅವ್ರು ಮಾಡಬಾರ್ದಾಗಿತ್ತು, ಜರುಗಿದೆ. ಇನ್ನು ಮುಂದಿನ ಸಲ ಆ ಥರ ಆಗದೆ ಇರೋಂಗೆ ಕ್ರಮ ವಹಿಸ್ತೀವಿ. ಈಗ ಆ ವ್ಯಕ್ತಿ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಇಲಾಖೆಯಿಂದ? ಇಲ್ಲ, ಅದು ಪೊಲೀಸ್ ಇಲಾಖೆಗೆ ಬರುತ್ತೆ, ರೆವೆನ್ಯೂ ಅವ್ರಿಗೆ ಬರಲ್ಲ. ಈ ರಸ್ತೆ ಕೂಡ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂದಾಗ ಪಂಚಾಯತಿ ಹೇಳಿ. ಈಗ ನಿಮ್ಮ ಸರ್ಕಾರಿ ರಸ್ತೆಯಲ್ಲಿ, ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿ ರಸ್ತೆ ಮಾಡಕ್ಕೆ ಬಂದಿದ್ದಾನೆ. ಇಲ್ಲ, ನಿಮ್ಮ ಡ್ಯೂಟಿ ಏನು? ಇಲ್ಲ, ನಾವು ಪ್ರತಿ ಸಲಿನೂ ಅರ್ಧ ಮಾಡಿದರೆ ಸಾರ್ವಜನಿಕರು ತಡೆಯೋಕೆ ಬಂದಾಗ ಗುಂಡೇಟಾಗಿದೆ. ಇಲ್ಲ, ಅದು ರಜೆ ಇದ್ದ ದಿವಸ ಅಥವಾ ನಮ್ಮ VAs ಇಲ್ಲದೆ ನಮಗೆ ಶಾರ್ಟೇಜ್ ಇದೆ. ವಿ ಹ್ಯಾವ್ ವೆರಿ ಲೆಸ್ VAs. ವಿ ಹ್ಯಾವ್ ಓನ್ಲಿ 2 ಅಫಿಷಿಯಲ್ VAs. ಅದು ಬಿಟ್ಟು RI ಕೂಡ ಒಬ್ಬರು RI ಸಸ್ಪೆಂಡ್ ಆಗಿದ್ರು. ಇನ್ನೊಂದು RI ತಲೆಪೆಟ್ಟಾಗಿ ಅವರು 1.5 ತಿಂಗಳು 2 ತಿಂಗಳು ಇರಲಿಲ್ಲ. ಇನ್ನೊಂದು RI ಕೂಡ ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು. ಸೊ ಕಂಟಿನ್ಯೂಸ್ ಆಗಿ ನಮಗೆ RI VA ಶಾರ್ಟೇಜ್ ಇರುತ್ತೆ. ಖುದ್ದಾಗಿ ನಾನು ಒಬ್ಬಳೇ ಇಲ್ಲಿ ಬಂದ್ ಮಾಡೋಕ್ಕಾಗಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಂಸದ ಸುಧಾಕರ್, ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಯಾಗಿದ್ದಾಗ ಊರಿನ ಜನರು ಅಲ್ಲಿಗೆ ಗಣಿಗಾರಿಕೆ ಮಾಡಬಾರದೆಂದು ನಡೆಸುತ್ತಿದ್ದ ಹೋರಾಟಕ್ಕೆ ಸ್ಪಂದಿಸಿ ಸುಮಾರು 10 ವರ್ಷಗಳ ಕಾಲ ನಾನು ಗಣಿಗಾರಿಕೆ ಮಾಡದಂತೆ ತಡೆ ಹಿಡಿದಿದ್ದೆ. ಆದರೆ ಇದೀಗ ಅನುಮತಿ ನೀಡಿದ್ದಾರೆ, ಅಲ್ಲಿ ರಾಜಾರೋಷವಾಗಿ ಶೂಟೌಟ್ ಮಾಡಿದ್ದಾರೆ ಎಂದರೆ ಸರ್ಕಾರದ ಕಾನೂನಿನ ಸ್ಥಿತಿ ಎತ್ತಿ ತೋರಿಸುತ್ತಿದೆ. ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಜನರ ಹೋರಾಟಕ್ಕೆ ಸ್ಪಂದಿಸಬೇಕು ಎಂದು ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನೋಡಿ, ಕನಗಾನಕೊಪ್ಪ ಗ್ರಾಮದಲ್ಲಿ ಇವತ್ತು ಮಿಣಗನಗೂರ್ಕಿ ಪಂಚಾಯಿತಿ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಇಲ್ಲಿ ಈ ಊರಿನ ಸಮಸ್ತ ಜನತೆ, ರೈತಾಪಿ ಜನರು, ಮಹಿಳೆಯರು, ಯುವಕರು, ಇಷ್ಟೂ ಜನ ಅವರ ಊರು ಬದಿಯಲ್ಲೇ ಇರ್ತಕ್ಕಂಥ ಒಂದು ಬಂಡೆ ಹತ್ರ ಅಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಅನೇಕ ವರ್ಷಗಳ ಅವರ ಒಂದು ಪ್ರಯತ್ನ, ಹೋರಾಟ. ಅದಕ್ಕೆ ನಾನು ಶಾಸಕನಿದ್ದಾಗ, ಚುನಾಯಿತ ಪ್ರತಿನಿಧಿ ಅಲ್ಲಿದ್ದಾಗ ಚಿಕ್ಕಬಳ್ಳಾಪುರದಲ್ಲಿ, ಅದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ, 10 ವರ್ಷಗಳ ಕಾಲ ನಾನು ಅದನ್ನು ನಿಲ್ಲಿಸಿದೆ. ಭಾಳ ಒತ್ತಡಗಳು ಬಂತು, ಅದರಿಂದ ನಷ್ಟನೂ ಆಯಿತು ರಾಜಕೀಯವಾಗಿ. ಆದರೂ ಕೂಡ ನಾನು ಜನಸಾಮಾನ್ಯರ ಪರವಾಗಿ ನಾನು ಧೋರಣೆಯನ್ನು, ಅವರ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವ್ರ ಜೊತೆಯಲ್ಲಿ ನಿಂತೆ. ಆದರೆ ಈಗಿರ್ತಕ್ಕಂಥ ಯಾವ ವ್ಯಕ್ತಿ ಆ ಊರಿಗೆ ಹೋಗಿ ಭಾಷಣ ಮಾಡಿ, ಸಿನಿಮಾ ಡೈಲಾಗ್ ಹೊಡೆದು, ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆಯನ್ನು ನಾನು ತರೋದಿಲ್ಲ, ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂಥ ಪ್ರತಿನಿಧಿ ಇವತ್ತು ಏನು ಮಾಡಿದ್ದಾರೆ, ಎಷ್ಟು ಹಣಕ್ಕೆ ಮಾರ್ಕೊಂಡಿದ್ದಾರೆ ಅವ್ರನ್ನವರು. ಪೊಲೀಸ್ನವ್ರು ಏನಾಗಿದ್ದಾರೆ? ಆಡಳಿತದ ಯಂತ್ರದ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಕೈಗಳಿಗೆ ನೀವು ಬೇಡಿ ಹಾಕಿದ್ದೀರಾ. ಜನರಿಗೆ, ತಪ್ಪಿತಸ್ಥರಿಗೆ ಕೈಗಳಿಗೆ ಬೇಡಿ ಹಾಕಿ ಜೈಲಿಗೆ ಹಾಕೋ ಬದಲು ನೀವೇ ನಿಮ್ಮ ಕೈಗಳಿಗೆ ಬೇಡಿಯನ್ನು ಹಾಕೊಂಡಿದ್ದೀರಾ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನನಗೆ 50 ವರ್ಷ ಆಯಿತು. 50 ವರ್ಷದಲ್ಲಿ ಯಾವತ್ತೂ ಕೂಡ ಬಂದೂಕನ್ನು ಹಿಡಿದು ಶೂಟೌಟ್ ಮಾಡಿರ್ತಕ್ಕಂಥ ಪ್ರಕರಣ ನಾನು ಕೇಳೂ ಇಲ್ಲ, ನೋಡೂ ಇಲ್ಲ. ಇವತ್ತು ಎಲ್ಲಿಗೆ ತಂದರೆ ನೀವು ನಿಮ್ಮ ಕಾಂಗ್ರೆಸ್ನ ಆಡಳಿತ, ನಿಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಕ್ಷೇತ್ರದ ಆಡಳಿತ, ಹಣಕ್ಕೆ ನಿಮ್ಮನ್ನು ನೀವೇ ಮಾರ್ಕೊಂಡು ನಿನ್ನೆ ಉಗ್ರಗಾಮಿಗಳು ಮಾಡಿದಾರಲ್ಲ, ಆ ಕೆಲಸ ನೀವು ನರರಾಕ್ಷಸರಾಗಿದ್ದೀರಿ. ಇವತ್ತು ಹಣದ ರಾಕ್ಷಸರಾಗಿದ್ದೀರಿ. ಇವತ್ತು ಪ್ರತಿನಿಧಿಗಳಾಗಿ ಉಳಿದಿಲ್ಲ ನೀವು. ನಿಮ್ಮಿಂದ, ನಿಮ್ಮ ಒಂದು ಭ್ರಷ್ಟಾಚಾರದಿಂದ
ಇವತ್ತು ಎಂಥವ್ರಿಗೂ ಕೂಡ ಧೈರ್ಯ ಬಂದಿದೆ, ಕಾನೂನು ಮೇಲೆ ಹಿಡಿತಾ ಇಲ್ಲ, ಕಾನೂನು ಬಗ್ಗೆ ಹೆದರಿಕೆ ಇಲ್ಲ. ಅಮಾಯಕ ಮುಗ್ಧ ಜನರ ಮೇಲೆ ರಾಜಾರೋಷವಾಗಿ ಮಧ್ಯಾಹ್ನ ಹೋಗಿ ಶೂಟೌಟ್ ಮಾಡ್ತಾರೆ, ಗುಂಡಲ್ಲಿ ಅವ್ರಿಗೆ ಗುಂಡಿಕ್ತಾರೆ ಅಂದರೆ ಏನಾದರೂ ಆ ಹುಡುಗನು ಮೃತ ಆಗಿದ್ದರೆ ಏನು ಗತಿ? 3-4 ಜನಕ್ಕೆ ಗಾಯ ಆಗಿದೆ, ಒಬ್ಬರಿಗೆ ತೊಡೆಗೆ ಗುಂಡೇಟಾಗಿದೆ. ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಏನಾದರೂ ನಿಮಗೆ ನಿಜವಾಗಿಯೂ ಕೂಡ ನಾವು ಆಡಳಿತ ನಡೆಸ್ತಾ ಇದ್ದೀವಿ, ಒಂದು ಸರ್ಕಾರ ನಡೆಸ್ತಾ ಇದ್ದೀವಿ ಅಂತ ನಿಮಗೇನಾದರೂ ಅನಿಸಿದರೆ ಇದನ್ನು ಉಗ್ರವಾಗಿ ತಗೋಬೇಕಾಗ್ತದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಒಂದು ಕ್ರಮ ಆಗಬೇಕು, ಕಾನೂನು ರೀತಿ ಕ್ರಮ ಆಗಬೇಕು. ಜನರ ಒಂದು ಹೇಳಿಕೆಗೆ, ಜನರ ಒಂದು ಹೋರಾಟಕ್ಕೆ ಸ್ಪಂದಿಸಬೇಕು. ಇನ್ನು ಆರೋಪಿಯನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಮಂಚೇನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದರು. ಒಟ್ನಲ್ಲಿ ಹಣ, ಅಧಿಕಾರದ ದರ್ಪದಿಂದ ಸ್ಥಳೀಯ ರೈತರು, ಸ್ಥಳೀಯ ನಿವಾಸಿಗಳನ್ನು ಬೆದರಿಸಲು ಗುಂಡಿನ ದಾಳಿ ಮಾಡಿದ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸಂಬಂಧಿ ಪೊಲೀಸರ ಅತಿಥಿಯಾಗಿದ್ದಾನೆ. ನಾಸಿರ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.